ಲಕ್ಷಾಂತರ ರೈತ ಕುಟುಂಬಗಳ ಮತ್ತು ಸ್ತ್ರೀಶಕ್ತಿ ಮಹಿಳೆಯರ ಜೀವನಾಡಿಯಾಗಿರುವಂಥ DCC ಬ್ಯಾಂಕ್ಗೆ ಚುನಾವಣೆ ನಡೆಸುವಲ್ಲಿ ಸರ್ಕಾರ ವಿಫಲವಾಗಿರುವ ಜೊತೆಗೆ ಈ ಒಂದು ಸಾಲ ವಂಚಿತ ಮಹಿಳೆಯರನ್ನು ಖಾಸಗಿ ಫೈನಾನ್ಸ್ ಹಾವಳಿಯಿಂದ ತಪ್ಪಿಸುವಲ್ಲಿ ಸಂಪೂರ್ಣವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ವಿಫಲವಾಗಿದೆ. ಯಾಕೆ ಇವತ್ತು ನಾವು ಕಾಂಗ್ರೆಸ್ ಗಿಡ ಅಂದರೆ ಪಾರ್ಥೇನಿಯಂ ಸಸ್ಯವನ್ನು ಹಿಡ್ಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ, ಈ ಒಂದು ಸಸ್ಯ ಬಿದ್ದ ಕಡೆ ರೈತರ ಜಮೀನು ಸಂಪೂರ್ಣವಾಗಿ ನಾಶ ಆಗ್ತಾಯಿದೆ. ಅದಕ್ಕೆ ಎಷ್ಟೇ ಕೂಲಿ ಆಳು ಕಿತ್ತು ಕಳೆಯನ್ನು ಹೋಗಲ್ಲ. ಆ ಒಂದು ಹೆಸರು ಪಡೆದಿರುವಂಥ ಇದೇ ಸಸ್ಯಗಳನ್ನು ಏನು ಇವತ್ತು ಆ ಒಂದು DCC ಬ್ಯಾಂಕಲ್ಲಿ ಮಳಿತಾ ಇದೆ. ಅದನ್ನು ವಿರೋಧಿಸಿ ಈ ಕೂಡಲೇ DCC ಬ್ಯಾಂಕ್ಗೆ ಚುನಾವಣೆ ನಡೆಸಿ ಸ್ತ್ರೀಶಕ್ತಿ ಶಾಲೆಗಳಿಗೆ ಸಾಲ ವಿತರಣೆ ಮಾಡಿ ಖಾಸಗಿ ಫೈನಾನ್ಸ್ ಹಾವಳಿಯಿಂದ ಬಡ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ 1/1/2025 ಹೊಸ ವರ್ಷದ ಬುಧವಾರದಂದು ಪಾರ್ಥೇನಿಯಂ ಸಸ್ಯಗಳ ಸಮೇತ ಕೋಲಾರ DCC ಬ್ಯಾಂಕ್ ಮುಂದೆ ಹೋರಾಟ ಮಾಡಿ ನಮ್ಮ DCC ಬ್ಯಾಂಕ್ಗೆ ಚುನಾವಣೆ ನಡೆಸಿ ಸ್ತ್ರೀಶಕ್ತಿ ಸಾಲಗಳನ್ನು ಖಾಸಗಿ ಫೈನಾನ್ಸ್ಗಳಿಂದ ಮುಕ್ತಿಗೊಳಿಸಿ ಮಾಂಗಲ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಒಂದು ರೈತ ಪರ ಸ್ತ್ರೀಶಕ್ತಿ ಪರ ಕೂಲಿ ಕಾರ್ಮಿಕರ ಹೋರಾಟಕ್ಕೆ ಕೋಲಾರ, ಚಿಕ್ಕಬಳ್ಳಾಪುರ ಸಾಲ ವಂಚಿತ ಎಲ್ಲ ಮಹಿಳೆಯರು, ರೈತರು ಭಾಗವಹಿಸುವ ಮುಖಾಂತರ ನಮ್ಮ ಬ್ಯಾಂಕನ್ನು ಉಳಿಸೋಣ, ಚುನಾವಣೆ ನಡೆಸೋಣ, ಬಡವರ ಮಾಂಗಲ್ಯವನ್ನು ರಕ್ಷಣೆ ಮಾಡೋಣೆಂಬ ಹೋರಾಟಕ್ಕೆ ಎಲ್ಲರೂ ಸಹಕರಿಸಬೇಕೆಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀವಿ. ಏನು ಇವತ್ತಿನ ದಿವಸ ಕೋಲಾರ ಸಹಕಾರ DCC ಬ್ಯಾಂಕ್ ವತಿಯಿಂದ ಸ್ತ್ರೀಶಕ್ತಿಗಳಿಗೆ ಸಾಲಗಳನ್ನು ಕೊಡ್ತಾಯಿದ್ರು. ಏನು ಸಾಲ ಪಡೆದುಕೊಳ್ತಕ್ಕಂಥ ಮಹಿಳೆಯರು ಹಸುಗಳು ತಗೊಳ್ಳೋದು ಅಥವಾ ಕೃಷಿಗೆ ಬಳಸ್ಕೊಳ್ಳೋದು, ನಾನಾ ರೀತಿ ಅವ್ರಿಗೆ ಅವಲಂಬಿಕವಾಗಿ ಆ ಸಂಪಾದನೆ ಬರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಬಂಡವಾಳ ಹಾಕ್ಕೊಂಡು ಸಾಲವನ್ನು ಸುಭದ್ರತೆಯಾಗಿ ಕಟ್ಕೊಂಡು ಬಂದಿರ್ತಾರೆ. ವಿನಾಕಾರಣ ಇವತ್ತು DCC ಬ್ಯಾಂಕ್ಗಳಲ್ಲಿ ಆ ಹೆಣ್ಣು ಮಕ್ಕಳಿಗೆ ಸಾಲ ಕೊಡೋದನ್ನು ಸಂಪೂರ್ಣ ನಿಲ್ಲಿಸಿರ್ತಾರೆ. ಜೊತೆಗೆ ನೆಪ ಬಂದು ಆಡಳಿತ ಅಧಿಕಾರಿಗಳು ಅಂತ ಹೇಳ್ತಾರೆ. ಇವತ್ತು DCC ಬ್ಯಾಂಕ್ ನಿರ್ದೇಶಕರಾಗಲಿ ಸರ್ಕಾರ ಆಗಲಿ ಕೂಡಲೇ ಕೈಗೆತ್ಕೊಂಡು ಏನು ಈ ಬ್ಯಾಂಕಿನ ಚುನಾವಣೆ ಅತಿ ಜರೂರಾಗಿ ನಡೆಸಬೇಕು. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಎಲ್ಲಾದರೂ ಒಂದು ಇದನ್ನು TB ಗಿಡ ಅಂತಾರೆ ಮತ್ತು ಕಾಂಗ್ರೆಸ್ ಗಿಡ ಕೂಡ ಅಂತಾರೆ. ಒಂದು ಬೀಜ ಬಿದ್ದರೆ 50 ಎಕರೆನಲ್ಲಿ ಸ್ವಂತ ತಾನೇ ಬೀಜ ಬೆಳ್ಕೊಂಡು ಇದ್ರ ವಂಶನೇ ದೊಡ್ಡದು ಮಾಡಿಕೊಳ್ಳುತ್ತೆ. ಇವತ್ತು DCC ಬ್ಯಾಂಕಲ್ಲಿ ಕಾಂಗ್ರೆಸ್ ಎಂಬ ಪಕ್ಷ ಸೇರಿಕೊಂಡು ಸಂಪೂರ್ಣವಾಗಿ ಮಹಿಳೆಯರಿಗೆ, ಬಡವರಿಗೆ, ರೈತರಿಗೆ ಸಂಪೂರ್ಣ ನಾಶ ಮಾಡಲು ಹೊರಟಿರ್ತಾರೆ. ಹಾಗಾಗಿ ಇನ್ನಾದರೂ ಇವರಿಗೆ ಸ್ವಾಭಿಮಾನ, ಸರ್ಕಾರಕ್ಕೆ ಗೌರವ ಅನ್ನೋದು ಇರೋದಾದರೆ ಕೂಡಲೇ DCC ಬ್ಯಾಂಕು ಎಲೆಕ್ಷನ್ ನಡೆಸಿ ಆಡಳಿತ ವರ್ಗದಿಂದ ದೂರ ಸರಿಸಿ ಜನರಿಗೆ, ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ಅನುಕೂಲ ಸಾಲ ಸಿಗೋ ರೀತಿಯಲ್ಲಿ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇದೇ ರೀತಿ ಇವರು ಮುಂದೆ ಏನು ಮಾಡಿಲ್ಲ ಅಂದರೆ ಜನವರಿ 1ನೇ ತಾರೀಕು 1ನೇ ತಿಂಗಳು 2025 ಬುಧವಾರ ಬೆಳಗ್ಗೆ ಕೋಲಾರ DCC ಬ್ಯಾಂಕ್ ಕಚೇರಿ ಮುಂದೆ ಹೋರಾಟ ಮುಖಾಂತರ ಎಚ್ಚರಿಕೆ ಕೊಡ್ತೀವಿ ಅಂತ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ.